ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ SNQ ಕೋಟಾ ಅಂದರೆ ಏನು, SNQ ಕೋಟಾಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ಆ್ಯಂಡ್ SNQ ಕೋಟಾ ಫೀಸ್ ಸ್ಟ್ರಕ್ಚರ್ ಏನು, SNQ ಕೋಟಾ ಯಾವ ರೀತಿ ತೊಗೊಳ್ಳೋದು, ಆ್ಯಂಡ್ ನಮ್ಮ ರ್ಯಾಂಕ್ ಜಾಸ್ತಿ ಇದೆ, ನನಗೆ SNQ ಕೋಟಾ ಬೇಕು, ನಾನು ಅವಾಗ ಯಾವ ರೀತಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಬೇಕು, ಆ್ಯಂಡ್ ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದು ಹೇಗೆ, SNQ ಕೋಟಾ ಬರಲೇಬೇಕಂದ್ರೆ ಏನೇನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪ್ತಾ ಹೋಗುತ್ತೆ. ಆ್ಯಂಡ್ ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಕಾಲೇಜ್ಗಳದ್ದು ಅನಾಲಿಸಿಸ್ ನಡೀತಾ ಇದೆ, ಯಾವ್ಯಾವ ಕಾಲೇಜು ಏನೇನು ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರು ಈ ಒಂದೊಂದು ವರ್ಷಕ್ಕೂ ಕಾಲೇಜ್ಗಳದ್ದು ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತವೆ. ಎಲ್ಲ ಕಾಲೇಜು ಡೇಟಾ ಕಲೆಕ್ಟ್ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ. ಈಗ ಫಸ್ಟು ಮೈಸೂರು ಆ್ಯಂಡ್ ದೆನ್ ಬೆಂಗಳೂರು ಆ್ಯಂಡ್ ದೆನ್ ಹಾಸನ್ನು, ಇವು ಮೂರ್ದು ವೀಡಿಯೋ ಬರುತ್ತೆ ಇಂಪಾರ್ಟೆಂಟ್ ಕಾಲೇಜ್ಗಳು, ಈಗ ತುಂಬ ಚೆನ್ನಾಗಿರೋ ಕಾಲೇಜ್ಗಳದ್ದು. ಆ್ಯಂಡ್ ದೆನ್ ನೆಕ್ಸ್ಟು ಮಂಗಳೂರು ಮಾಡ್ತಿದ್ದೀವಿ. ಸೊ ಇದೇ ಥರ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದಾದ್ರು ಬೇಕು ಅಂತಂದರೆ ಆಯಿತಾ, ಕೆಳಗಡೆ ಕಮೆಂಟ್ ಮಾಡಿ, ಸೊ ದ್ಯಾಟ್ ಅಲ್ಲಿಗೂ ಸರ್ವೆ ಮಾಡಿ ರಿವ್ಯೂ ತೊಗೊಂಡು ವೀಡಿಯೋನ ಮಾಡಿಕೊಡ್ತೀವಿ ನಾನು ನಿಮಗೆ. ಆ್ಯಂಡ್ ದೆನ್ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ಫಸ್ಟ್ ಆಫ್ ಆಲ್, ವಾಟ್ ಈಸ್ SNQ? SNQ ಸ್ಟ್ಯಾಂಡ್ಸ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ. ಆಯಿತಾ, ಇದ್ರದ್ದು ಓವರಾಲ್ ಸ್ಟ್ರಕ್ಚರ್ ಏನಪ್ಪ ಅಂತ ಫಸ್ಟ್ ಇದು ಸಣ್ಣ ಕಥೆಯಲ್ಲಿ ಬಿಡ್ತೀನಿ ನಿಮಗೆ. ಇಂಟ್ರೆಸ್ಟ್ ಇದ್ದರೆ ಕೇಳಿ ಸ್ಕಿಪ್ ಮಾಡಿ. ಏನಾಯಿತು ಅಂತಂದರೆ, ಇದೇ ರೀತಿ ಒಂದು ಸತಿ ತುಂಬ ಹಳೆಯಿಂದ ಸೂಪರ್ ನ್ಯೂಮರರಿ ಕೋಟಾ ಅನ್ನೋದು ಇರಲಿಲ್ಲ. ಏನಕ್ಕೆ ಇಂಟ್ರೊಡ್ಯೂಸ್ ಮಾಡೋದು ಅಂತಂದರೆ, ಒಬ್ಬ ವಿದ್ಯಾರ್ಥಿ ಇದ್ದ, ಆ ವಿದ್ಯಾರ್ಥಿಗೆ ಒಳ್ಳೆ ರ್ಯಾಂಕ್ ಬಂದಿತ್ತು, ಆದರೆ ಕಾಲೇಜ್ ಫೀಸ್ನ ಪೇ ಮಾಡೋದಕ್ಕೆ ಅವ್ರ ಹತ್ರ ಅಮೌಂಟ್ ಇರಲಿಲ್ಲ. ಆಯಿತಾ, ಸೊ ದೇ ಆರ್ ಬಿಲಾಂಗ್ ಟು ಎಕನಾಮಿಕಲಿ ವೀಕರ್ ಸೆಕ್ಷನ್. ಆಯಿತಾ, ಸೊ ಆವಾಗಿದ್ದು ಗೌರ್ಮೆಂಟ್ ಕಣ್ಣಿಗೆ ಬೇಕು. ಸೊ ದಟ್ ಇದೇ ಥರ ಸುಮಾರು ಜನ ಇದ್ದಾರೆ, ನಾನು ಒಬ್ಬನೇ ಇಲ್ಲ ಅಂತ ಗೊತ್ತಾಗಿ ಆವಾಗ ಅವರು ಸೂಪರ್ ನ್ಯೂಮರರಿ ಕೋಟನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯೂಸಿಂಗ್ ವಿಚ್ ಆಯಿತಾ, ಸ್ಟೂಡೆಂಟ್ಗಳು 58,000 ಕಟ್ಟೋ ಜಾಗದಲ್ಲಿ 4,900 ರೂಪಾಯಿ ಅಥವಾ 4,450 ರೂಪಾಯಿಂದ ಇರೋದು 4,950 ರೂಪಾಯಿ ಗಂಟೆ ಕಟ್ಟಬೇಕಾಗತ್ತೆ ಅಷ್ಟೇ. 58,000 ಕಟ್ಟೋ ಜಾಗದಲ್ಲಿ ಕಾಲೇಜ್ ಫೀಸ್ ಏನಿರುತ್ತೆ, ಕಾಲೇಜ್ ಫೀಸ್ ಕಟ್ಟಲೇಬೇಕಾಗತ್ತೆ ನೀವು. ಅದ್ರ ಜೊತೆಗೆ ಈ ಒಂದು ಸಣ್ಣ ಅಮೌಂಟನ್ನು ಕಟ್ಟಬೇಕಾಗತ್ತೆ. ಸೊ ಇದು ಎಷ್ಟು ಬೆನಿಫಿಷಿಯಲ್, ನೀವು 58,000 ಜಾಗದಲ್ಲಿ 4,050 ರೂಪಾಯಿ ಕಟ್ತೀರಾ. ಸೊ ಇದು ಫಂಡ್ ಆಗಿರುತ್ತೆ SNQ ಕೋಟಾದು. ಸೊ SNQ ಕೋಟಾ ಅಂದರೆ ಏನು, ಅದ್ರ ಹಿಂದೆ ಇರತಕ್ಕಂಥ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಾಯ್ತು ನಿಮಗೆ. ಈಗ SNQ ಕೋಟಾ ಬಗ್ಗೆ ಸಣ್ಣ ಇನ್ಫಾರ್ಮೇಷನ್ ತಿಳ್ಕೊಬೋಣ. Supernumerary quota SNQ are for the candidates who are economically weak, as I told you. Thus, SNQ quota allows students from the economically weak section of the society to gain admissions in engineering colleges across the state for reduced tuition fees. 58,000 ಕಟ್ಟೋ ಜಾಗದಲ್ಲಿ 4,050 ರೂಪಾಯಿ ಅಂತ ಹಿಡಿದು 4,550 ರೂಪಾಯಿ ಅಥವಾ 900 ರೂಪಾಯಿ ಗಂಟ ಕಟ್ಕೊ ಹೋಗ್ತೀರಾ ಅಷ್ಟೇ. ಆಯಿತಾ, ಹೂ ಆರ್ ಎಲಿಜಿಬಲ್ ಫಾರ್ SNQ ಕೋಟಾ? ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಅಂತಂದರೆ, ಇಫ್ ಯು ಆರ್ ಅ ರ್ಯಾಂಕ್ ಹೋಲ್ಡರ್, ನಿಮ್ಮ ಹತ್ರ ರ್ಯಾಂಕ್ ಇದೆ, ಆಯಿತಾ, ಒಳ್ಳೆ ರ್ಯಾಂಕ್ ಇದೆ ಇನ್ ಎನಿ ಆಫ್ ದ ಎಂಟ್ರೆನ್ಸ್ ಎಕ್ಸಾಮ್ಸ್, ಆ್ಯಂಡ್ ಯುವರ್ ಫ್ಯಾಮಿಲಿ ಇನ್ಕಮ್ ಇಸ್ ಲೆಸ್ ದ್ಯಾನ್ 4.5 lakh. ಆಯಿತಾ, ಎನಿ ಎಂಟ್ರೆನ್ಸ್ ಎಕ್ಸಾಮ್ ಜಾಗದಲ್ಲಿ CET ಹಾಕ್ಕೊಳ್ಳಿ, ಆ್ಯಂಡ್ ಇಲ್ಲಿ ನಿಮ್ಮ ಫ್ಯಾಮಿಲಿ ಇನ್ಕಮು 4.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆ್ಯಂಡ್ ನನ್ನ ಪ್ರಕಾರ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆಯಿತಾ, 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಕಸ್ಮಾತ್ ನಿಮ್ಮ ಇನ್ಕಮ್ 1 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತಂದರೆ ನಿಮ್ಮ ಪ್ರಿಯಾರಿಟಿ ಜಾಸ್ತಿ. ಯಾರ್ದು ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಇರುತ್ತೆ ಅವರು ಪ್ರಿಯಾರಿಟಿ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಆಯಿತಾ, ಆದರೆ ರ್ಯಾಂಕು ಸಹ ಜಾಸ್ತಿ ಇರಬೇಕು. ಆಯಿತಾ, ರ್ಯಾಂಕ್ ಒಳ್ಳೆ ರ್ಯಾಂಕ್ ಇದ್ದು ಆ್ಯನ್ಯುವಲ್ ಇನ್ಕಮ್ ಕಡಿಮೆ ಆಯಿತು ಅಂತಂದರೆ ನೀವು SNQ ಕೋಟಾಗೆ ಆರಾಮ್ಸೆ ಎಲಿಜಿಬಲ್ ಆಗಿ ಹೋಗ್ತಾರೆ. ರ್ಯಾಂಕ್ ಇಸ್ ದ ಮೇನ್ ಫ್ಯಾಕ್ಟರ್, ಜೊತೆಗೆ ಈ ಇನ್ಕಮು. ಆಯಿತಾ, ನೆಕ್ಸ್ಟು ಯು ಬಿಕಮ್ ಆಟೋಮೆಟಿಕಲಿ ಎಲಿಜಿಬಲ್ ಫಾರ್ ದ SNQ ಕೋಟಾ. ನೀವು ಆಟೋಮೆಟಿಕಲಿ ಎಲಿಜಿಬಲ್ ಆಗಿಬಿಡ್ತೀರಾ. ಅಂದರೆ ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಟಿಕ್ ಮಾಡಿರ್ತೀರ ಒಂದು ಬಾಕ್ಸ್ಗೆ SNQ ಕೋಟಾ ಇದೆಯಾ ಅಂತಂದರೆ ಎಸ್ ಅಂತ ಟಿಕ್ ಹಾಕಿರ್ತೀರ. ಆಯಿತಾ, ಅದರಿಂದ ಅಫ್ಕೋರ್ಸ್ ಈಗ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಗೊಂದು ಅರ್ಥ ಮಾಡ್ಕೋಬೇಕು. ಅದೇ ಥರ ನಿಮಗೆ ಒಂದು 100% ಸೀಟಲ್ಲಿ ನಿಮ್ಗೆ ಬರೀ 5% ಸೀಟ್ ಏನಿರುತ್ತೆ, 5% ಸೀಟ್ ಏನಿರುತ್ತೆ ಅದು ಮಾತ್ರ SNQ ಕೋಟಾ ಸ್ಟೂಡೆಂಟ್ಗಳಿಗೆ ಪ್ರಿಸರ್ವ್ ಮಾಡಿರ್ತಾರೆ. ವೈ? ಬಿಕಾಸ್ ಕಾಲೇಜ್ ಎಕಾನಮಿನೂ ಅವ್ರು ನೋಡ್ಕೊಬೇಕಲ್ವಾ. ಸೊ ಒಂದು 5% ಜನಕ್ಕಷ್ಟೇ ಒಂದು ಸೀಟನ್ನು ಕೊಡ್ತಾರೆ. ನನ್ನ ಪ್ರಕಾರ ಒಂದು 5ರಿಂದ 6 ಜನಕ್ಕಷ್ಟೇ ಸೀಟ್ ಸಿಗತಕ್ಕಂಥದ್ದು ಒಂದೊಂದು ಬ್ರಾಂಚ್ ಹೇಳ್ತಿರೋದು ಇಂಟರ್ ಕಾಲೇಜ್ಗೆಲ್ಲ. ಒಂದೊಂದು ಬ್ರಾಂಚಲ್ಲಿ 5ರಿಂದ 6 ಜನಕ್ಕೆ SNQ ಕೋಟಾ ಸಿಗುತ್ತೆ. ಸೊ ಆರಾಮಾಗಿ ನೀವು ಒಬ್ಬರು ಆಗಬಹುದು ಅದರಲ್ಲಿ. ಆಯಿತಾ, ಅದೇನು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಕೆಲವೊಂದಷ್ಟು ಜನ ಕೇಳಿದ್ರಿ ನೀಟ್ಗೂ SNQ ಕೋಟಾ ಇರುತ್ತೆ ಅಂತಂತ. ಎಸ್, ನೀಟ್ಗೂ ಸಹ SNQ ಕೋಟಾ ಇರುತ್ತೆ. ಆಯಿತಾ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ಅಂತಂದರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ದಟ್ ಯು ಆರ್ ಸಪೋಸ್ ಟು ಸಬ್ಮಿಟ್ ಈಸ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್. ಆಯಿತಾ, ಫೇಕ್ ಮಾಡಿಬಿಡಿ ಇನ್ಕಮ್ ಸರ್ಟಿಫಿಕೇಟಲ್ಲಿ. ನೀವು ಅಕಸ್ಮಾತ್ ಫೇಕ್ ಮಾಡಿ ಸಿಗೋಕೋದ್ರೆ ಡೈರೆಕ್ಟಾಗಿ ಕೌನ್ಸಿಲಿಂಗಿಂದನೇ ತೆಗೆದುಹಾಕ್ಬಿಡ್ತಾರೆ. ಆಯಿತಾ, ದ ಕ್ಯಾಂಡಿಡೇಟ್ಸ್ ಹೂ ಕ್ಲೇಮ್ ಸೀಟ್ ಅಂಡ್ ಸೂಪರ್ ನ್ಯೂಮರರಿ ಕೋಟಾ ವಿಲ್ ಹ್ಯಾವ್ ಟು ಒಬ್ಟೈನ್ ಆ್ಯನ್ ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ದ ಕನ್ಸರ್ನ್ ತಹಸೀಲ್ದಾರ್ ಹತ್ರ ನೀವು ಸೈನ್ ಆಗಿರ್ತಕ್ಕಂಥ ವೆರಿಫೈ ಆಗಿರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆಯಿತಾ, ಆ್ಯಂಡ್ ಸೂಪರ್ ನ್ಯೂಮರರಿ ಕೋಟಾ ಏನಿರ್ತಾರೆ ಅವರು ಇದನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸಲ್ಲಿ
ನೀವೇನು ಎಂಟರ್ ಮಾಡಿದ್ರಲ್ಲಿ ಅದೇ ಥರನೇ ಇಲ್ಲೂ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಒರಿಜಿನಾಲಿಟೀಸ್ಗಳನ್ನ ಅಲ್ಲಿ ಚೆಕ್ ಮಾಡ್ತಾರೆ, ಆಯಿತಾ. ನೀವು ಅಕಸ್ಮಾತ್ ಅಲ್ಲಿ ಏನಾದರೂ ತಪ್ಪು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಇಲ್ಲೇ ಬೇರೆ ಡಾಕ್ಯುಮೆಂಟ್ನ ತೊಗೊಂಡೋಗಿ ಕೊಟ್ಟಿದ್ರೆ, ಬಿಲೀವ್ ಮೀ, ನಿಮಗೆ SNQ ಕೋಟಾ ಸಿಗೋದು ಕನಸೆ ಅಂತ ಅಂದ್ಕೊಳ್ಳಿ. SNQ ಕೋಟಾ ಬಿಟ್ಟಾಕಿ CET ಕೌನ್ಸಿಲಿಂಗ್ಗೆ ನೀವು ಕಂಡಕ್ಟ್ ಮಾಡೋದಿಲ್ಲ, ಆಯಿತಾ. ಸೊ ಡೈರೆಕ್ಟಾಗಿ ಅಲ್ಲಿಂದ ನಿಮ್ಮನ್ನ ಎಲಿಮಿನೇಟ್ ಮಾಡಿಬಿಟ್ಟು ಕಳಿಸ್ತಾ ಇರ್ತಾರೆ ಮನೆಗೆ, ಆಯಿತಾ. ನೆಕ್ಸ್ಟ್ ಈಗ ಫೀಸ್ ಸ್ಟ್ರಕ್ಚರ್ ಕೊಂಡೋಗೋಣ. ಫೀಸ್ ಸ್ಟ್ರಕ್ಚರು ಈ ರೀತಿ ಇರುತ್ತೆ. ಇದು ಅಪ್ರಾಕ್ಸಿಮೇಟ್ ಪ್ರೀವಿಯಸ್ ಇಯರ್ ಫೀಸ್ ಸ್ಟ್ರಕ್ಚರ್ ಇದು. ಈ ವರ್ಷದ ನೋಡೋಣ ಇದು ಯಾವ್ಯಾವ ಕ್ಯಾಟಗರಿಗೆ ಅಪ್ಲೈ ಆಗುತ್ತೆ ಅಂತಂದರೆ, ಜನರಲ್ ಮೆರಿಟು, ಕ್ಯಾಟಗರಿ 1, 2A, 2B, 3A, 3B, SC ST ಬಿಟ್ಟು ಇನ್ನೆಲ್ಲ ಕ್ಯಾಟಗರಿಗೂ ಅಪ್ಲೈ ಆಗುತ್ತೆ, ಆಯಿತಾ. ಸೊ SC ST ಅವ್ರಿಗೆ ಸಪ್ರೇಟ್ ಫೀಸ್ ಸ್ಟ್ರಕ್ಚರ್ ಇದೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಇವಾಗ ಕಾಲೇಜ್ ಟೈಪು ಮತ್ತು ಟ್ಯೂಷನ್ ಫೀಸು, ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರ್ಬೋದು ನಿಮಗೆ, ಆಯಿತಾ. CET ಟ್ಯೂಷನ್ ಫೀಸ್ ಏನಿರುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಫಸ್ಟು ಕಾಲೇಜ್ ಟೈಪ್ಗಳು ಏನೇನು ಇರ್ತವೆ ಅಂತಂದರೆ ಅರ್ಥ ಮಾಡ್ಕೊಬೇಕು ನೀವು. ಗೌರ್ಮೆಂಟ್ ಏಡೆಡು, ಪ್ರೈವೇಟ್ ಅನ್ಏಡೆಡು, ಪ್ರೈವೇಟ್ ಪ್ರೈವೇಟ್ ಏಡೆಡು, ಪ್ರೈವೇಟ್ ಅನ್ಏಡೆಡು, ಮತ್ತು ಡೀಮ್ಡು, ಮತ್ತು ಪ್ರೈವೇಟ್ ಯೂನಿವರ್ಸಿಟೀಸ್ಗಳು, ಆಯಿತಾ. ಸೊ ಇದಿಷ್ಟು ಇರ್ತವೆ. ಫಸ್ಟು CET ಟ್ಯೂಷನ್ ಫೀಸಿಗೆ ಬರೋದಾದರೆ, CET ಟ್ಯೂಷನ್ ಫೀಸು ನೀವು ಅಕಸ್ಮಾತ್ SNQ ಕೋಟಾ ಅಂಡರಲ್ಲಿ ಬರೋದಾದರೆ ಸಮಥಿಂಗ್ ಅರೌಂಡ್ 4090 ರೂಪೀಸ್ ಆಗುತ್ತೆ, ಆಯಿತಾ. 4090 ರೂಪೀಸ್ ಆಗುತ್ತೆ. ಯಾವುದೇ ಕಾಲೇಜ್ಗೆ ಹೋಗಲಿ ನೀವು 4090 ರೂಪೀಸ್ ನಿಮ್ಮ CET ಟ್ಯೂಷನ್ ಫೀಸ್ ಆಗುತ್ತೆ. ಕಾಲೇಜ್ ಫೀಸ್ ಬರೋದಾದರೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 20,000-25,000 ರೂಪಾಯಿ ಅಷ್ಟೇ ನಿಮ್ಮ ಹತ್ರ ಇಸ್ಕೊಬೇಕು ಅವರು, ಆಯಿತಾ. ಇದಕ್ಕಿಂತ ಜಾಸ್ತಿ ಆದರೆ ಮೇ ಬಿ ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಇರ್ತವೆ ಚೇಂಜಸ್ಸು, ಸೊ ಅದರಲ್ಲಿ ಆಗ್ಬೋದು ಅಷ್ಟೇ. ಆದರೆ ನನ್ನ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ 20,000-25,000 ಒಳಗಡೆ ನಿಮಗೆ ಕಾಲೇಜ್ ಫೀಸ್ ಇರುತ್ತೆ, ಆಯಿತಾ. ನೆಕ್ಸ್ಟ್ ಸ್ಕಾಲರ್ಶಿಪ್ ಅಮೌಂಟಿಗೆ ಬರೋದಾದರೆ ನಿಮಗೆ 10ರಿಂದ ಹಿಡಿದು 30,000 ರೂಪಾಯಿ ಗಂಟ ಸ್ಕಾಲರ್ಶಿಪ್ ಸಿಗ್ಬೋದು, ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ, ಆಯಿತಾ. ಬೇಸ್ಡ್ ಆನ್ ಯುವರ್ ಕಾಸ್ಟ್ ನಿಮಗೆ ಸ್ಕಾಲರ್ಶಿಪ್ ಸಿಗ್ತಾ ಆಗುತ್ತೆ, ಆ್ಯಂಡ್ ಬೇಸ್ಡ್ ಆನ್ ಯುವರ್ ಆ್ಯನ್ಯುವಲ್ ಇನ್ಕಮ್, ಆಯಿತಾ. ಸೊ ನೆಕ್ಸ್ಟು ಇದರಲ್ಲಿ ನೋಡಿದ್ರೆ ನಿಮ್ಮ ಗೌರ್ಮೆಂಟ್ ಸೀಟೇ ಸಿಕ್ಬಿಡ್ತು ಅಂತಂದರೆ ನಿಮ್ಮ ಕಾಲೇಜ್ ಫೀಸ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ನಿಮಗೆ ಈ ಒಂದು CET ಫೀಸ್ ಏನಿರುತ್ತೆ ಅದನ್ನು ಮಾತ್ರ ಕಟ್ಕೊಂಡು ಹೋಗಬೇಕಾಗುತ್ತೆ. SNQ ಕೋಟಾದಲ್ಲಿ ಎಲಿಜಿಬಲ್ ಆಗ್ತೀರಾ ಅಂತಂದರೆ ನೀವು 4,090 ರೂಪಾಯಿ ಆಗುತ್ತೆ. ಅಕಸ್ಮಾತ್ ನೀವು SNQ ಕೋಟಾ ಅಲ್ಲದೇ ಸಪ್ರೇಟಾಗಿ ಹೋಗ್ತೀನಿ ಅಂತಂದರೆ ಗೌರ್ಮೆಂಟಿಗೆ 58,000 ಚಿಲ್ಲರೆ ಕಟ್ಟಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ನಿಮ್ಮ ಕಾಲೇಜಿಗೆ ಸಮಥಿಂಗ್ ಅರೌಂಡ್ 20,000ದಿಂದ 25,000 ಗಂಟ ವೇರಿ ಆಗಬಹುದು, ಆಯಿತಾ. ಸಮಥಿಂಗ್ ಅರೌಂಡ್ 80,000-85,000 ಆಗುತ್ತೆ. ಸೊ ಇದನ್ನು ತಲೆಯಿಟ್ಕೊಳ್ಳಿ. 85,000 ರೂಪಾಯಿ ನಿಮ್ಮ ಹತ್ರ ಅರೇಂಜ್ ಮಾಡ್ಕೊಳ್ಳೇಬೇಕು ನೀವು CET ಕೌನ್ಸಿಲಿಂಗ್ ಹೋಗೋಕ್ಕಿಂತ ಮುಂಚೆ. ವೈ? ಬಿಕಾಸ್ ಇದು ನನ್ನ ಸುಮಾರು ಜನ ಫ್ರೆಂಡ್ಸ್ಗಾಗಿರ್ತಕ್ಕಂಥದ್ದು. ಫೀಸ್ ಇಲ್ಲದೇ, ಅಷ್ಟು ಕಟ್ಟೋ ಫೀಸ್ ಇಲ್ಲದೇ, ಸೊ ವೇರಿಯೇಷನ್ಸ್ ಆಗಿ ಬೇರೆ ಬೇರೆ ಕಾಲೇಜ್ಗೆಲ್ಲ ಸೇರ್ಕೊಂಡಿದ್ದಾರೆ. ಸೊ ಈ ಸಿಚುವೇಷನ್ ನಿಮಗೆ ಆಗದೇ ಇರಲಿ ಅಂತ ಅಂದ್ಬಿಟ್ಟು ನಾನು ಈಗ ಹೇಳ್ತೀನಿ, ಮುಂಚೆ ಪ್ರಿಕಾಷನ್ಸ್ ಆಗಿ ಇಷ್ಟು ಅಮೌಂಟ್ನ ಅರೇಂಜ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ಆವಾಗ ಸ್ಟ್ರಗಲ್ ಆಗೋ ಅವಶ್ಯಕತೆ ಇಲ್ಲ. ಇವಾಗ ಈ ಮಾತಿಗೆ ಬರೋಣ. ನಾನು ರ್ಯಾಂಕ್ ಜಾಸ್ತಿ ಇದೆ, ನನಗೆ SNQ ಕೋಟಾ ಬೇಕು, ಆಯಿತಾ. ರ್ಯಾಂಕ್ ಜಾಸ್ತಿ ಇದೆ, SNQ ಕೋಟಾ ಬೇಕು. ಏನು ಮಾಡಬೇಕು ಅಂತಂದರೆ ನೀವು SNQ ಕೋಟಾ ಯಾವಾಗ ಎಲಿಜಿಬಲ್ ಆಗ್ತಾರೆ ಅಂತಂದರೆ, ಕಾಲೇಜಲ್ಲಿ ಒಳ್ಳೆ ಕಾಂಪಿಟೇಷನ್ ಇದ್ದರೆ ಆವಾಗ ನಿಮಗೆ ಸಿಗೋದು ಕಷ್ಟ, ಆಯಿತಾ. ಒಳ್ಳೆ ಕಾಂಪಿಟೇಷನ್ ಸಿಗೋದು ಕಷ್ಟ. ನಿಮ್ಗೆ SNQ ಕೋಟಾನೇ ಬೇಕು, ಕಾಲೇಜ್ ಮ್ಯಾಟ್ರ್ ಆಗಲ್ಲ ಅಂತಂದರೆ ಯಾವುದಾದ್ರೂ ಕಾಲೇಜ್ ಸೆಲೆಕ್ಟ್ ಮಾಡಿ. ಆ ಕಾಲೇಜ್ ಹೊಸದಾಗಿ ಓಪನ್ ಆಗಿರಬೇಕು ಆ್ಯಂಡ್ ಓಪನಿಂಗ್ ರ್ಯಾಂಕು ತುಂಬ ಜಾಸ್ತಿ ಇರಬೇಕು. ಈಗ CS ಓಪನಿಂಗ್ ರ್ಯಾಂಕಲ್ಲಿ 50,000 ಮೇಲಿದ್ದು ನಿಮ್ಮ ರ್ಯಾಂಕ್ 50,000 ಇದ್ದು ಅಂತಂದರೆ 50,000 60,000 ಹಿಂಗಿತ್ತು ಅಂದರೆ ಆರಾಮಾಗಿ ನಿಮ್ಗೆ ಸಿಕ್ಬಿಡುತ್ತೆ. CS ಓಪನಿಂಗ್ ರ್ಯಾಂಕೇ ಅಷ್ಟು ಇರಬೇಕಾಯ್ತಾ. ಈ ಥರ ಕಾಲೇಜ್ಗಳನ್ನ ನೀವೇ ಸೆಲೆಕ್ಟ್ ಮಾಡಬೇಕು. ಕಾಲೇಜ್ಗಳು ಸೆಲೆಕ್ಟ್ ಮಾಡೋದು ಯಾವ ರೀತಿ ಅಂತಂದರೆ, ಪ್ರೀವಿಯಸ್ ಇಯರ್ದು ಕಟ್ ಆಫ್ ಲಿಸ್ಟ್ ತೊಗೊಳ್ಳಿ, ಆಯಿತಾ. ಸಿಗ್ತವೆ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಆ ಕಟ್ ಆಫ್ ಲಿಸ್ಟ್ ತೊಗೊಂಡು ಅದರಲ್ಲಿ ನಿಮ್ಮ ರೀಜನಲ್ಲಿ ಬರ್ತಕ್ಕಂಥ ಕಾಲೇಜ್ಗಳದ್ದು ಲಿಸ್ಟ್ ಮಾಡಿಕೊಂಡು ಆ ಕಾಲೇಜ್ಗಳಲ್ಲಿ ಯಾವುದಕ್ಕೆ ಎಂಟ್ರೆನ್ಸು ನೀವು ಈಗ CS ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ, ಆಯಿತಾ. ನಿಮಗೆ ಮೆಕ್ಯಾನಿಕಲ್ಗೆ ಹೋಗಬೇಕು ಅಂತಂದರೆ ಮತ್ತು EC ಈ ಬ್ರಾಂಚ್ಗಳಿಗೆ ಹೋಗಬೇಕು ಅಂತಂದರೆ ಆ ಬ್ರಾಂಚ್ಗಳದ್ದು ಕಟ್ ಆಫ್ ನೋಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿ ಸುಮ್ಮನೆ ನೋಡುತ್ತಲ್ಲ, ಮೇಲ್ಗಡೆ ನಿಮ್ಮ ಕ್ಯಾಟಗರಿ ಇರುತ್ತೆ, 2A, 2B, GM ಈ ಥರ ಇರ್ತವೆ. ಆ ಡಿವಿಷನಲ್ಲೂ ರ್ಯಾಂಕ್ನ ನೋಡಿಕೊಂಡು ಅದನ್ನು ಅನಲೈಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಎಂಟ್ರಿ ರ್ಯಾಂಕ್ ಏನಿರುತ್ತೆ ಆ ರ್ಯಾಂಕಿಗೆ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಆವಾಗ SNQ ಕೋಡ್ ಆಗೋ ಚಾನ್ಸಸ್ ಇರುತ್ತೆ, ಆಯಿತಾ. ನಿಮ್ಗೆ ಅವಾಗ SNQ ಕೋಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದು SNQ ಕೋಟ ಬೇಕೇ ಬೇಕು ಅನ್ನೋರು ಮಾಡಬೇಕಾಗಿರತಕ್ಕಂಥದ್ದು. ಅಲ್ಲ, ನನಗೆ SNQ ಕೋಟ ಬೇಡ, ನಾನು ಆರಾಮಾಗಿ ಒಂದು ಒಳ್ಳೆ ಕಾಲೇಜಲ್ಲೇ ಓದ್ತೀನಿ, ಆದರೆ ಫೀಸ್ ಮ್ಯಾಟ್ರ್ ಆಗಲ್ಲ, ನಾನು ಒಳ್ಳೆ ಕಾಲೇಜಲ್ಲಿ ಓದ್ತೀನಿ ಅಂತಂದರೆ ಆರಾಮಾಗಿ ಹೋಗಬಹುದು. ನಿಮಗೆ 85,000 ಗಂಟ ಖರ್ಚಾಗುತ್ತೆ. ಆ್ಯಂಡ್ ಒಂದು ತಲೆ ಇಟ್ಕೊಳ್ಳಿ, ಕೇವಲ 5% ಅಷ್ಟೇ ಸೀಟ್ ಇರತಕ್ಕಂಥದ್ದು ಎಂಟೈರ್ 100%ಅಲ್ಲಿ ಒಂದು ಬ್ರಾಂಚ್ ಸಂಬಂಧಪಟ್ಟ ಹಾಗೆ. ಸೊ ನೋಡಿ ಮಾಡಿ ನೀವು SNQ ಕೋಟಾಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಟ್ರಿಕ್ ಎಷ್ಟೇ, ನಿಮ್ಗೆ SNQ ಕೋಟ ಬೇಕೇ ಬೇಕು ಅಂತಂದರೆ ಕಾಲೇಜ್ ಮುಖ ನೋಡೋಂಗಿಲ್ಲ ನೀವು, ಆಯಿತಾ. ನೀವು ಇಷ್ಟ ಬಂದಿದ್ದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ಆ ಕಾಲೇಜ್ ಯಾವ್ದು ಎಲಿಜಿಬಲ್ ಆಗಿರುತ್ತೆ ಆ ಕಾಲೇಜಿಗೆ ಹೋಗಬೇಕಾಗುತ್ತೆ ನೀವು, ಆಯಿತಾ. ಸೊ ಇದಾಗಿತ್ತು ವಿಡಿಯೋ ಇನ್ಫಾರ್ಮೇಷನ್. ಆ್ಯಂಡ್ ವಿಡಿಯೋ ಸಕ್ಕತ್ ಯೂಸ್ಫುಲ್ ಆಗಿದೆ ಅನ್ಕೋತೀನಿ, ನಿಮಗೆ ಏನೋ ಒಂದಷ್ಟು ವಿಚಾರನ ತಿಳ್ಕೊಂಡಿರೋದು ಅನ್ಕೋತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾಪಿ ಲರ್ನಿಂಗ್.